ನೀವು ಮಂಡ್ಯಕ್ಕೆ ಹೋಗಿದ್ದು ಒಂದು ಭಾಗಕ್ಕೆ ಈ ಭಾಗದಿಂದ ಆ ಕಡೆ ಹಾಕೋದ್ರಿಂದ ತೋಟಗಾರಿಕೆ ಮೂಲ ಏನು ಉದ್ದೇಶ ಇದೆ, ಮೂಲ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಭಾಳ ಪೆಟ್ಟು ಬೀಳ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ನಮ್ಮ ಸರ್ಕಾರ ಇದ್ದಾಗ ಒಂದು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ನಿರ್ಣಯಗಳನ್ನು ಇವತ್ತು ವಾಪಸ್ ತಗೊಂಥದ್ದು ಈ ಸರ್ಕಾರ ಮಾಡಬಾರ್ದು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ತೋಟಗಾರಿಕೆ ಅನ್ನುವಂಥದ್ದನ್ನು ಇದನ್ನು ಕೈ ಬಿಡಬೇಕಂತೇಳಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ. ಮಾನ್ಯ ಸಚಿವರು ಒಂದೇ ನಿಮಿಷ. ಈಗ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಐತಿ, ಆ ಯೂನಿವರ್ಸಿಟಿ ಇಲ್ಲೇ ಕರ್ನಾಟಕಕ್ಕೆ ಒಂದೈತಿ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಡಿವೈಡ್ ಮಾಡಿ ಇನ್ನೊಂದು ಯೂನಿವರ್ಸಿಟಿ ಮಾಡಕ್ ನೀವು ಕೊಡೋದಿಲ್ಲ. ಆದ್ರೆ ಈ ತೋಟಗಾರಿಕೆ ಅಂತ ಯೂನಿವರ್ಸಿಟಿ ನೀವು ಡಿವೈಡ್ ಮಾಡಿ ಮೈಸೂರು ಕರ್ನಾಟಕಕ್ಕೆ ಒಯ್ದ್ರೆ ನಾವು ಉತ್ತರ ಕರ್ನಾಟಕದವ್ರು ಏನ್ ಮಾಡ್ಬೇಕು ಹೇಳ್ತೀವಿ. ಅದಕ್ಕೆ ದಯಮಾಡಿ ಡಿವೈಡ್ ಮಾಡಬೇಡ್ರಿ. ಅದನ್ನ ತೋಟಗಾರಿಕೆ ಅಲ್ಲೇ ಇರ್ಲಿ. ಬಾಗಲಕೋಟೆಯಲ್ಲಿ ನೀವು ಬೇರೆ ಅಗ್ರಿ ಯೂನಿವರ್ಸಿಟಿ ಮಾಡ್ಕೊತಿದ್ರೆ ಮಾಡ್ಬೋದು. ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ ಪಾಟೀಲ್ ಅವರು ನಮೂದು ಮಾಡಿದ್ರು, ಬೀದರ್ ಯೂನಿವರ್ಸಿಟಿ ಇಲ್ಲಿ ಸ್ಥಳಾಂತರ ಮಾಡ್ತಾ ಇದ್ರಿ. ಬೀದರ್ ಮಾಡ್ತಾ ಇಲ್ಲನಾ? ಕಲ್ಯಾಣ ಕರ್ನಾಟಕ ಒಂದೇ ಯೂನಿವರ್ಸಿಟಿ ಉಲ್ಟಾ ತಿಲ್ಟಾ ಮಾಡಬೇಡ್ರಿ ಮಂತ್ರಿ ಅವರೇ. ಅಧ್ಯಕ್ಷೆ ಒಂದೇ ಯೂನಿವರ್ಸಿಟಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷೆ, ಸನ್ಮಾನ್ಯ ಅಧ್ಯಕ್ಷೆ, ಏನಿವತ್ತು ಕೃಷಿ ವಿಶ್ವವಿದ್ಯಾಲಯದ ವಿಷಯವಾಗಿ ಇವತ್ತು ಬಿಲ್ ಅನ್ನು ತಂದಿದ್ದಾರೋ ಎಲ್ಲ ಸದಸ್ಯರಲ್ಲೂ ನನ್ನ ಕೋರಿಕೆ ಇಷ್ಟೇ. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆದಂತ ಈ ಸಂಸ್ಥೆಗೆ ವಿಶ್ವವಿದ್ಯಾಲಯದ ಮಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರು ಮಹಾರಾಜರಿಗೆ ನಾವು ಕೊಡ್ತಕ್ಕಂಥ ಗೌರವ. ಇದು ಮೊದಲನೇದಾಗಿ ಸಂಶೋಧನೆ ಅನ್ನೋದು ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಏನಾದ್ರು ನಡೆದಿದ್ರೆ ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಅದು ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಏನನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಈಗ ನಮ್ಮ ಚಾಮರಾಜನಗರದವರು ಅಥವಾ ಕೊಡಗಿನವರು, ಮೈಸೂರಿನವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಷ್ಟು ದೂರ ಬರಬೇಕಾಗಿದೆ? ಪ್ರತಿಯೊಂದು ವಿಭಾಗದಲ್ಲೂ ಕೃಷಿ ವಿಶ್ವವಿದ್ಯಾಲಯನ ಎಲ್ಲರೂ ಬೇಡಿಕೆ ಮಾಡಿ ತಗೊಂಡಿದ್ದಾರೆ. ಮೂಲಭೂತವಾಗಿ ಕನ್ನಂಬಾಡಿ ಮೊದಲನೇ ಅಣೆಕಟ್ಟು ಕರ್ನಾಟಕದಲ್ಲಿ. ಆ ಕನ್ನಂಬಾಡಿ ಭಾಗದಲ್ಲಿ ಕೃಷಿ ಸಂಶೋಧನೆ, ತೋಟಗಾರಿಕೆ ಸಂಶೋಧನೆ, ಆ ಬೆಳೆಗಳಿಗೆ ಉತ್ತೇಜನ, ಆ ರೈತರ ಪರವಾದಂತ ಚಿಂತನೆಯನ್ನ ಈ ವಿಶ್ವವಿದ್ಯಾಲಯ ನಡೆಸಬೇಕೋ ಬೇಡವೋ ಅನ್ನೋದನ್ನ ಎಲ್ಲರೂ ಬೆಳಕು ಚೆಲ್ಬೇಕು. ಇದು ಪಾಲ್ ತಗೋತಾ ಇಲ್ಲ. ಇದರ ಅಧ್ಯಯನ ನೀವು ರಾಯಚೂರು ಬಾಗಲಕೋಟೆ ಏನಿದೆಲ್ಲ ಅದಕ್ಕಿಂತ ದೊಡ್ಡದು ಮಾಡ್ರಿ. ಹಿಂದೆ ಮಹಾರಾಜರೇ ಕಟ್ಟಿದ್ರು, ಅದಕ್ಕಿಂತ ದೊಡ್ಡದು ಮಾಡ್ರಿ. ಬೆಂಗಳೂರಲ್ಲ, ಅಮೆರಿಕದಲ್ಲಿ ಇರೋದಕ್ಕಿಂತ ದೊಡ್ಡದು ಮಾಡ್ರಿ. ನಮಗ್ ವಿರೋಧ ಇಲ್ಲ, ದಯಮಾಡಿ ಕೈ ಮುಗಿತೀವಿ. ಕೆಲವು ಸಂಸ್ಥೆಗಳು ರಾಯಚೂರಿಂದ ಬಾಗಲಕೋಟೆಯಿಂದ ಅಲ್ಲಿಂದ ತಗೊಂಡು ನಮಗ ನೀವು ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ನಾವೇನು ಮಂಡ್ಯಕ್ಕೆ ವಿರೋಧ ಮಾಡ್ತಾ ಇಲ್ಲ, ಮೈಸೂರು ಮಹಾರಾಜರಿಗೆ ವಿರೋಧ ಮಾಡ್ತಾ ಇಲ್ಲ. ಮೈಸೂರು ಮಾಡೋರು ಅವರೇ. ಸರ್ ಸಭಾಧ್ಯಕ್ಷರೇ, ನಮ್ಮ ಸಮಸ್ಯೆಗಳೇನಿದ್ದು, ನಮ್ಮ ಮನವಿ ಏನಿತ್ತು, ಆ ಮನವಿಗೆ ಮಾನ್ಯ ಕೃಷಿ ಉತ್ತರ ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ. ನಾವು ಸಚಿವ ಸಂಪುಟದಲ್ಲೇ ಎಚ್.ಕೆ. ಪಾಟೀಲ್ರು ಆ ಭಾಗದ ಎಲ್ಲರ ಶಾಸಕರ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಂಡು ನನಗೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲೇ ನಾವು ಚರ್ಚೆ ಮಾಡಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಮತ್ತು ಮಂಡ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಕಾಲೇಜು, ಸಂಶೋಧನಾ ಕೇಂದ್ರ ಎಲ್ಲವನ್ನೂ ಕೈ ಬಿಡಬೇಕು ಅಂತ ಸಂಪುಟದಲ್ಲೇ ನಾವು ತೀರ್ಮಾನ ತಗೊಂಡಿದ್ದು. ಅದರಲ್ಲಿ ಈ ಬಿಲ್ನಲ್ಲಿ ಬಂದಾಗ ತೋಟಗಾರಿಕೆ ಅಂತೇಳಿ ಒಂದು ಸೆಂಟೆನ್ಸ್ ಇತ್ತು. ಅದನ್ನು ಸಹ ಬೆಳಿಗ್ಗೆ ಎಚ್.ಕೆ. ಪಾಟೀಲ್ರು ನಾವು ಕೂತ್ಕೊಂಡು ಇವರೆಲ್ಲರೂ ಬಂದು, ನಮ್ಮ ಸಿ ಪಾಟೀಲು ಮತ್ತು ಸಿದ್ದು ಸವದಿಯವರು ಸಹ ಬಂದು ನಮ್ಗೆ ಹೇಳಿದಾಗ ಎಚ್.ಕೆ. ಪಾಟೀಲ್ರ ನೇತೃತ್ವದಲ್ಲಿ ನಾವೆಲ್ಲ ಕೂತು ಅದನ್ನು ಸಹ ಖಂಡ 3ನಲ್ಲಿ ಸದರಿ ವಿಧೇಯಕದಲ್ಲಿ ಹಾಗೆ ಮರುಸಂಖ್ಯೆ ನೀಡಲಾದ 3ನೇ ಖಂಡದಲ್ಲಿ 3ನೇ ಖಂಡದ ಮೂಲಕ ಪ್ರಯೋಜಿಸಲು ಉದ್ದೇಶಿಸಿರುವ 4ನೇ ಪ್ರಕರಣದ ಬ್ರಾಕೆಟಲ್ಲಿ 1ನೇ ಉಪಕರಣದಲ್ಲಿ ತೋಟಗಾರಿಕೆ ಎಂಬ ಪದವನ್ನು ಬಿಟ್ಟಲಾಗಿದೆ. ಇದನ್ನ ಏನಂದ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ
ಸರ್, ಒಂದ್ ಈಗ ನಿಮಿಷ. ಮಾನ್ಯ ಕೃಷಿ ಸಚಿವರು ಏನು ವಾಪಸ್ ತಗೊಂಡಿದ್ದಾರೆ ಅದನ್ನ ಸ್ವಾಗತ ಬಯಸ್ತೀನಿ. ಸರ್, ಇದು- ನಾವು ಅವ್ರ ಎಷ್ಟು ಮೈಸೂರು ಮಹಾರಾಜರ ಬಗ್ಗೆ ಗೌರವ ಇಟ್ಟಾರಲ್ಲ, ಆಯ್ತು. ಅವ್ರ ಆಸ್ತಿ ಪಾಸ್ತಿ ಹೊಳ್ಳಿ ಕೊಡುತ್ತೆ ಸರ್, ಹಳ್ಳಿ ಬರೇ ಮಂತ್ರಿ ಅವರೇ, ಮೈಸೂರು ಮಹಾರಾಜರು ಒಂದ್ ನಿಮಿಷ. ಆ ಟಿಪ್ಪು ಸುಲ್ತಾನ್ ಹೊಳ್ಳಿ ಕೊಡ್ತಾರ. ಅವ್ರ ಸಮಾಜ ಈಗ ಸಚಿವ ತಿದ್ದುಪಡಿ ಮೈಸೂರು ಮಹಾರಾಜರ ಆಸ್ತಿ ತಿದ್ದುಪಡಿ ಏನಿದೆ? ರಾಷ್ಟ್ರಕ್ಕೆ ಕೊಟ್ಟಿರೋದು. ಅಧ್ಯಕ್ಷರೇ, ಅವ್ರು ವಂಶಕ್ಕೆ ಇಡ್ಲಿಲ್ಲ ಮೈಸೂರು ಮಹಾರಾಜರು, ಜನತೆ ಕೊಟ್ರು. ಒಂದ್ ನಿಮಿಷ ಅಧ್ಯಕ್ಷರೇ, ಇದೊಂದು ಇತಿಹಾಸ ಇರ್ತಕ್ಕಂಥದ್ದು. 100 ವರ್ಷ ಆದ್ಮೇಲಾರು ಕೃಷಿ ವಿಶ್ವವಿದ್ಯಾನಿಲಯ ಸ್ಟೇಟಸ್ ಕೊಡುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮೆಲ್ರಿಗೂ ಬರ್ತಲ್ಲ. ಅದೇ ಒಂದು ನಮ್ಮ ಭಾಗ್ಯ. ನಿಮ್ಮೆಲ್ಲರ ಸಮಾಧಾನ, ಒಪ್ಪಿಗೆ ನನಗೂ ನಿಮ್ಮೆಲ್ರಿಗೂ ಧನ್ಯವಾದ. ಈಗ ಸಚಿವ ತಿದ್ದುಪಡಿ ಸೂಚಿಸಬೇಕು. ಒಂದ್ ನಿಮಿಷ ಸಭಾಧ್ಯಕ್ಷ, ಬಹಳ ಸಂತೋಷ. ವಿಶ್ವವಿದ್ಯಾನಿಲಯ ಮಾಡ್ತಾ ಇದ್ದೀರಾ. ಎಷ್ಟು ಮಕ್ಕಳು ಓದ್ತಿದಾರಲ್ಲಿ? ಒಂದ್ ನಿಮಿಷ ಕೂತ್ಕೊಳ್ಳಿ, ಮುಗಿಸ್ತೀನಿ. ಸಮಾಧಾನ. ಒಂದು. ಎರಡನೇದು, ಅದೀಗ ಬಿಲ್ ಅಲ್ಲಿ ಉಂಟಾ? ಅದಕ್ಕೆ ಮತ್ತೆ ಬಿಲ್ಗೆ ಸಂಬಂಧ ಉಂಟಾ? ಸಂಬಂಧ ಉಂಟು. ನೀವು ಬಜೆಟ್ ಬಂದಾಗ ಮಾತಾಡಿ. ಆಯ್ತು. ಎರಡನೇದು, ಬಜೆಟ್ ಬಂದಾಗ ಮಾತಾಡಿ. ಎರಡನೇದು ತಡೀರಿ ಅದು ಸಭಾಧ್ಯಕ್ಷ. ಕರೆಕ್ಟ್. ನೀವು ಬಜೆಟ್ ಅಲ್ಲಿ ಮಾತಾಡಬೇಕು, ಇಲ್ಲಿ ಚರ್ಚೆ ಮಾಡ್ಬೇಕಂತ ಆಗ್ತದ. ಬಿಲ್ಲಿಗೆ ಸಂಬಂಧಪಟ್ಟ ಅವರು ತಿದ್ದುಪಡಿಗೆ ಮಾಡಿದ್ರು. 100 ವರ್ಷ ಆಗಿದೆ ಶುರು ಆಗಿ. ಅವ್ರು ಹೇಳ್ತಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಜನ ನೇಮಕ ಮಾಡಿದ್ದಾರೆ ಸಿಬ್ಬಂದಿಗಳನ್ನ? ಅಷ್ಟೇ ಹೇಳಿ. ಒಂದೇ ಒಂದು ಪರ್ಮನೆಂಟ್ ಸ್ಟಾಫ್ ಇದ್ದಾರಾ? ಆಯ್ತು, ಸ್ಯಾಂಕ್ಷನ್ ಆಗಿದೆ ಪೋಸ್ಟ್. ನೇಮಕಾತಿ ಎಷ್ಟು ಜನ ಮಾಡಿದ್ದೀರಾ? ಮಾಡ್ತಾರೆ ಈಗ. ಅಶ್ವಥ್ ನಾರಾಯಣ್ ಜಿ, ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಕೃಷಿ ಕಾಲೇಜು ಚೌಲ್ಟಿನಲ್ಲಿದೆ. ಹೇಳ್ತೀನಿ, ಕೂತ್ಕೊಳ್ರಿ. ಈಗ ನೀವು ಹೈಯರ್ ಎಜುಕೇಶನ್ ಕೂತ್ಕೊಳ್ಳಿ ದಯಮಾಡಿ. ಬಿಲ್ಲಿಗೆ ಸಂಬಂಧ ಮಾತ್ರ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಎಲ್ಲ ಕಡೆ ಯೂನಿವರ್ಸಿಟಿ ಮಾಡಿ ಫುಲ್ ಪ್ಲೇಟ್ ಯೂನಿವರ್ಸಿಟಿ ನಡೀತಾ ಇದೆ. ನಮಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಬಿಲ್ ತಂದಿರೋದು ಬಿಟ್ಬಿಡಿ, ಚರ್ಚೆನೂ ಬೇಡ. ಈಗ